ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ತಿಂಗಳು 2026 ಫೆಬ್ರವರಿ 17ರಂದು ಸೂರ್ಯಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಖಂಡಿತವಾಗಿ 4 ರಾಶಿಯವರಿಗೆ ಮರಣ ಗಂಡಾಂತರ ಬರ್ತಾ ಇದೆ. ಈ ಸಮಯ ನೀವು ಎದುರಿಸೋದಕ್ಕಲ್ಲ, ಖಂಡಿತವಾಗಿ ಜ್ಯೋತಿಷದ ಪ್ರಕಾರ ಈ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಅನುಸರಿಸಿ ನಿಮ್ಮ ಜೀವದ ಮೇಲೆ ಬರ್ತಕ್ಕಂಥ ಅಪಾಯ ಗಂಡಾಂತರವನ್ನು ದೂರ ಮಾಡ್ಕೊಳ್ಳೋಕೆ ಜ್ಯೋತಿಷ ಶಾಸ್ತ್ರವು ವಿಶೇಷವಾದ ಮಾರ್ಗವನ್ನು ಸೂಚಿಸುತ್ತಿದೆ. ಇದನ್ನು ಖಂಡಿತವಾಗಿ ನೀವು ಪಾಲಿಸುವ ಮೂಲಕ ಯಾವುದೇ ರೀತಿಯ ನಕಾರಾತ್ಮಕ ತೊಂದರೆಗಳು ಬರೋದಿಲ್ಲ. ಹಣಕಾಸಿನ ತೊಂದರೆಗಳು, ಆರ್ಥಿಕ ಸಮಸ್ಯೆಯ ಪರಿಹಾರಗಳನ್ನು ಈ ಸಮಯದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಫೆಬ್ರವರಿ 26, 17ನೇ ತಾರೀಕು ವಿಶೇಷವಾಗಿ ಈ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇರೋದ್ರಿಂದ ಈ ಸೂರ್ಯಗ್ರಹಣದಿಂದ ಕೆಲವು ರಾಶಿಯವರಿಗೆ ಖಂಡಿತವಾಗಿ ವಿಪರೀತವಾಗಿ ಕಷ್ಟಗಳು ಬರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಇವರಿಗೆ ಗಂಡಾಂತರಗಳು ಕಾದಿದೆ ಎಂದು ಗ್ರಹಗಳು ಅಸಲಿಗೆ ಅನುಕೂಲಕರವಾಗಿಲ್ಲ. ಈ ರಾಶಿಯಲ್ಲಿರುವಂಥವರಿಗೆ ನಿಮ್ಮ ರಾಶಿ ಇದ್ರೂ ಕೂಡ ಎಲ್ಲ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ಹೆಚ್ಚಿಗೆ ಒಂದು ಕಷ್ಟಗಳನ್ನು ಬರಮಾಡ್ಕೊಳ್ಳದೆ ಇರೋದಕ್ಕೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಈ ಸಮಯ ಜ್ಯೋತಿಷ್ಯದಲ್ಲಿ ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರವನ್ನು ಕೂಡ ಸೂಚಿಸಲಾಗುತ್ತಿದೆ. ಫೆಬ್ರವರಿ 17ರಂದು ಸಂಭವಿಸುತ್ತಿರುವಂತಹ ಭಯಾನಕ ಸೂರ್ಯಗ್ರಹಣ ಅಸಲಿಗೆ ಕಾಲ ಚೆನ್ನಾಗಿಲ್ಲ. ಎಲ್ಲ ಗ್ರಹಗಳು ಕೂಡ ವಕ್ರವಾಗಿರೋದ್ರಿಂದ ಈ ಸಮಯದಲ್ಲಿ ಈ ಸೂರ್ಯಗ್ರಹಣ ಬರ್ತಾ ಇದೆ. ಒಟ್ಟಾರೆ ಸಾಮಾನ್ಯವಾದ ವಿಷಯವಲ್ಲ, ಇದು ವರ್ಷದ ಮೊದಲ ಸೂರ್ಯಗ್ರಹಣ ಕೂಡ ಆಗಿರೋದ್ರಿಂದ ಈ ರಾಶಿಯವರು ಎಚ್ಚರಿಕೆಯಿಂದ ಇಲ್ಲದಿದ್ದರೆ ಖಂಡಿತವಾಗಿ ಪ್ರಾಣಕ್ಕೆ ಅಪಾಯವಾಗುವಂತಹ ಸಂಭವಗಳು ಜಾಸ್ತಿ ಇದೆ. ಮರಣ ಗಂಡಾಂತರ ಅಂದರೆ ಎದುರಿಸೋದೆಲ್ಲ. ಖಂಡಿತವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಿತಿಗಳು ಹೇಗಿದೆ ಅದರ ಮೇಲೆ ಈ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಗುತ್ತದೆ. ಈ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತದೆ, ಇದರ ಪರಿಣಾಮ ಹೇಗಿರುತ್ತದೆ, ಯಾವ ರಾಶಿಗಳ ಮೇಲೆ ನೇರವಾದ ಗಂಡಾಂತರಗಳು ಕಾದಿದೆ ಎಂಬುದರ ಸಂಪೂರ್ಣವಾದ ವಿವರವಾದ ಮಾಹಿತಿ ಮತ್ತು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ವಿಶೇಷತೆಯನ್ನು ಕೂಡ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಖಂಡಿತವಾಗಿ ಸೂರ್ಯಗ್ರಹಣದಿಂದ ಈ ರಾಶಿಯವರಿಗೆ ಅಶುಭ ಫಲ ಅಂತ ಹೇಳ್ಬೋದು. ಏಕೆಂದರೆ ಕೆಲವೊಂದಿಷ್ಟು ರಾಶಿಗಳ ಮೇಲೆ ನೇರವಾದ ದೃಷ್ಟಿಗಳು ಬೀಳೋದ್ರಿಂದ ಖಂಡಿತವಾಗಿ ತೊಂದರೆಗಳು ಸಾಮಾನ್ಯವಾಗಿ ಬರುತ್ತದೆ. ಇದು ಸಾಮಾನ್ಯವಾದ ಸೂರ್ಯಗ್ರಹಣವಲ್ಲ. ಇದು ಸೂರ್ಯಗ್ರಹಣ ಅಂತ ಅಂದರೆ ಖಂಡಿತವಾಗಿ ಸೂರ್ಯನು ಯಾವ ರೀತಿ ಮಂಕಾಗ್ತಾನೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಬರಬಹುದು. ಆಕಾಶದಲ್ಲಿ ಸೂರ್ಯನು ಒಂದು ಬೆಂಕಿಯ ಕಣದಂತೆ ಒಂದು ಕಾಣಿಸಿಕೊಳ್ಳುವಂತಹ ಸಂದರ್ಭ. ಇದನ್ನು ನೋಡಲು ಅದ್ಭುತವಾಗಿರುವಂತಹ ಜ್ಯೋತಿಷ ರೀತಿ ಮಾತ್ರವಲ್ಲದೆ ಮನುಷ್ಯನ ಜೀವನದ ಮೇಲೂ ಕೂಡ ತೀವ್ರವಾದ ಪ್ರಭಾವವನ್ನು ಬೀರುತ್ತದೆ. ಸೂರ್ಯನೆಂದರೆ ಆತ್ಮಕಾರಕ, ನಮ್ಮ ಆರೋಗ್ಯಕ್ಕೆ, ನಮ್ಮ ಕೀರ್ತಿ ಮತ್ತು ನಮ್ಮ ಪ್ರತಿಷ್ಠೆಗಳಿಗೆ ಯಶಸ್ಸಿಗೆ ಕಾರಣವಾಗುವಂತಹ ಅಧಿಪತಿ. ಅಂತಹ ಸೂರ್ಯನನ್ನ ರಾಹು ನುಂಗುವ ಸಮಯವೇ ಈ ಗ್ರಹಣ. ಆದ್ದರಿಂದ ಇದು ಬಹಳ ಶಕ್ತಿಶಾಲಿಯಾಗಿರುತ್ತದೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ತೊಂದರೆಗಳನ್ನು ತಂದುಕೊಡುತ್ತೆ. ಈಗ ಸೂರ್ಯಗ್ರಹಣದ ಸಮಯಗಳ ವಿಷಯಕ್ಕೆ ಬಂದರೆ ಈ ಸೂರ್ಯಗ್ರಹಣವು 2026 ಫೆಬ್ರವರಿ 17 ಮಂಗಳವಾರದಂದು ಸಂಭವಿಸ್ತಾ ಇರೋದ್ರಿಂದ ಭಾರತೀಯ ಕಾಲಮಾನದ ಪ್ರಕಾರ ನೋಡಿದರೆ ಈ ಗ್ರಹಣವು ಮಧ್ಯಾಹ್ನ 3:26 ಪ್ರಾರಂಭವಾಗುತ್ತೆ, ಸಂಜೆ 7:57 ಇರುತ್ತದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಬಹುತೇಕ ಸಂಜೆ ಅಲ್ಲ, ಈ ಗ್ರಹಣದ ಪ್ರಭಾವ ಇರೋದ್ರಿಂದ ಖಂಡಿತವಾಗಿ. ಆದರೆ ಇಲ್ಲಿ ನೀವು ಒಂದು ವಿಷಯವನ್ನ ಗಮನಿಸಬೇಕಾಗುತ್ತೆ. ಈ ಗ್ರಹಣ ನಮ್ಮ ಭಾರತದಲ್ಲಿ ಕಾಣಿಸೋದಿಲ್ಲ, ಆದರೂ ಕೂಡ ಇದ್ರ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಈ ಗ್ರಹಣ ಕೇವಲ ಅಟ್ಲಾಂಟಿಕ್, ದಕ್ಷಿಣ ಹಿಂದೂ ಮಹಾಸಾಗರ, ದಕ್ಷಿಣ ಆಫ್ರಿಕಾದಂತಹ ಪ್ರದೇಶಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಮ್ಮ ಭಾರತದಲ್ಲಿ ಸೂರ್ಯನು ಸಾಮಾನ್ಯವಾಗಿರ್ತಾನೆ. ಗ್ರಹಣ ಇದು ನಮ್ಮ ದೇಶದ ಮೇಲೆ, ನಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಖಂಡಿತವಾಗಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಪರಿಹಾರ ನಮ್ಮ ಕೈಯಲ್ಲಿರುತ್ತೆ. ಅದನ್ನು ನಾವು ವಿಶೇಷ ರೀತಿಯಲ್ಲಿ ಅನುಸರಿಸುವ ಮೂಲಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು. ಒಂದು ಸೂತಕದ ಕಾಲದಲ್ಲಿ ಸ್ನಾನ ಮಾಡೋದು, ಊಟ ಮಾಡೋದು ಮತ್ತು ದೇವಾಲಯಗಳಿಗೆ ಹೋಗೋದು ಮತ್ತು ಪೂಜೆಯನ್ನು ಸಲ್ಲಿಸೋದನ್ನು ನಿಷೇಧಿಸಲಾಗಿದೆ. ಇದಕ್ಕೆ ಶಾಸ್ತ್ರ ಏನು ಹೇಳುತ್ತದೆ ಎಂದರೆ ಖಂಡಿತವಾಗಿ ಗ್ರಹಣ ನಮ್ಮ ಪ್ರದೇಶದಲ್ಲಿ ಕಾಣಿಸದಿದ್ದಾಗ ಅದಕ್ಕೆ ಸಂಬಂಧಿಸಿದ ಸೂತಕ ಕಾಲ ನಮಗೆ ಅನ್ವಯಿಸೋದಿಲ್ಲ. ಆದರೂ ಕೂಡ ಈ ಸಂದರ್ಭದಲ್ಲಿ ತಿಂಗಳು ಫೆಬ್ರವರಿ 17ರಂದು ಬರುವಂತಹ ಸೂರ್ಯಗ್ರಹಣದ ದಿನ ನೀವು ಯಾವುದೇ ರೀತಿಯ ಕಠಿಣವಾದ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ. ಆದರೂ ಕೂಡ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಕೂಡ ನೀವು ನಿಮ್ಮ ಜೀವನವನ್ನು ಯಥಾಸ್ಥಿತಿಯಲ್ಲಿ ಕಳೆಯಬಹುದಾಗಿದೆ. ಅನೇಕ ಜನರು ಗ್ರಹಣ ಎಂದರೆ ಭಯ ಪಡುತ್ತಾರೆ. ಖಂಡಿತವಾಗಿ ಭಯ ಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ನಿಮ್ಮ ಆಹಾರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಹಾಗೆ ಈ ಸಮಯ ಗ್ರಹಣ ಬಿಟ್ಟು ಸ್ನಾನ ಮಾಡಿದ ನಂತರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಉತ್ತಮವಂತ ಎಲ್ಲರೂ ಕೂಡ ಹೇಳಲಾಗುತ್ತೆ. ಅದೇ ರೀತಿ ದೇವಾಲಯಗಳಿಗೆ ಹೋಗಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಳ್ಬಹುದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ
ಇರುವಂತಹ ನಕಾರಾತ್ಮಕ ಅಂಶವನ್ನು ದೂರ ಮಾಡ್ಕೊಳ್ಳೋಕೆ ಮಹಾಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿದ್ದು ಮತ್ತು ಶುದ್ಧ ಜಲದಿಂದ ಅಭಿಷೇಕ ಮಾಡಿಸೋದು ತುಂಬ ಉತ್ತಮ. ಅಂದರೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಈಗ ನಕಾರಾತ್ಮಕ ಅಂಶಗಳು ಪ್ರಾರಂಭವಾಗುತ್ತೆ ಅಂತ ಅಂದರೆ, ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಈ ಗ್ರಹಣದ ಪ್ರಭಾವದಿಂದ ಕೆಲಸಗಳಲ್ಲಿ ಹಿನ್ನಡೆಯಾಗುತ್ತೆ. ಬಾಸ್ ನಿಮ್ಮ ಕೆಲಸವನ್ನು ಗುರುತಿಸೋದಿಲ್ಲ, ಕಷ್ಟಗಳು ಬರ್ತಾ ಹೋಗುತ್ತೆ. ಯಾವುದೇ ಸಮಯದಲ್ಲಿ ಆವೇಶಗೊಂಡು ಕೆಲಸವನ್ನು ಬದಲಾಯಿಸಲು ನೋಡಿದರೆ ಅದರಲ್ಲೂ ಕೂಡ ನೀವು ಸಮಸ್ಯೆಗಳನ್ನು ಮೇಲೆ ಹೇಳ್ಕೊಳ್ತೀರಾ. ಒಟ್ಟಾರೆಯಾಗಿ ಬಹಳಷ್ಟು ಅಪಾಯಗಳಿದೆ. ವ್ಯಾಪಾರಿಗಳಿಗೆ ಇದು ಚೇತರಿಸಿಕೊಳ್ಳಲಾಗದಂತಹ ಹೊಡೆತವನ್ನು ಕೊಡುತ್ತೆ. ನೀವು ಯಾವುದೇ ಒಂದು ಸ್ಥಳದಲ್ಲಿ ಹೂಡಿಕೆ ಮಾಡಿದರೂ ಕೂಡ ಅಲ್ಲಿ ನೀವು ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ನಿಮ್ಮ ಪಾಲುದಾರರು ನಿಮಗೆ ಮೋಸವನ್ನ ಮಾಡಬಹುದು. ಹಣಕಾಸಿನ ವಿಚಾರದಲ್ಲಿ ಮನೆಯಲ್ಲೂ ಕೂಡ ಶಾಂತಿ ಇರೋದಿಲ್ಲ. ಒಟ್ಟಾರೆಯಾಗಿ ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ವಿವಾದಗಳು, ಜಗಳಗಳು ಹೆಚ್ಚಾಗ್ತಾ ಹೋಗುತ್ತೆ. ವಿಚ್ಛೇದನದವರೆಗೂ ಕೂಡ ಹೋಗುತ್ತೆ. ಏಕೆಂದರೆ ಗ್ರಹಣದ ಸಮಯ ನಿಮ್ಮ ಜೀವನದ ಮೇಲೆ ರಾಹುವಿನ ಪರಿಣಾಮ ನೇರವಾಗಿ ಬೀಳ್ತಾ ಇರೋದ್ರಿಂದ ನೀವು ತಾಳ್ಮೆಯನ್ನ ಪಡೆದುಕೊಳ್ಳಿಲ್ಲ ಅಂದರೆ ಖಂಡಿತವಾಗಿ ನಿಮ್ಮ ಜೀವನ ಪರ್ಯಂತ ಜೊತೆಗಿರುವ ಸಂಬಂಧಗಳು ಮುರಿದು ಹೋಗುವಂತಹ ಅಪಾಯ ಇದೆ. ಈ ರಾಶಿಯವರಿಗೆ ಗಂಡಾಂತರದಿಂದ ಹೊರಬರಲು ಗ್ರಹಣದ ಮರುದಿನ ವಿಳಂಬ ಮಾಡದೆ ತಕ್ಷಣವೇ ಯಾವುದೇ ಒಂದು ಪುರಾತನ ಶಿವ ದೇವಸ್ಥಾನಕ್ಕೆ ಹೋಗಲೇಬೇಕು. ಖಂಡಿತವಾಗಿ ರುದ್ರ ಅಭಿಷೇಕವನ್ನ ಮಾಡಿಸಿಕೊಳ್ಬೇಕು. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಅಸ್ವಸ್ಥವಾಗುತ್ತದೆ ಅಂತ ಜ್ಯೋತಿಷದಲ್ಲಿ ಹೇಳಲಾಗ್ತಿದೆ. ಖಂಡಿತವಾಗಿ ಇನ್ನು ಮುಂದಿನ ದಿನಗಳು ಸೂರ್ಯಗ್ರಹಣದ ನಂತರ ಅಪಾಯದ ವಲಯಕ್ಕೆ ಹೋಗೋದನ್ನು ತಪ್ಪಿಸಬೇಕಾಗುತ್ತೆ. ಈ ರಾಶಿ ಚಕ್ರದವರಿಗೆ ವಿಶಾಖ ನಕ್ಷತ್ರದ 4ನೇ ಪಾದ, ಖಂಡಿತವಾಗಿ ಅನುರಾಧ ನಕ್ಷತ್ರದ 1, 2, 3, 4 ಪಾದದಲ್ಲಿ ಇರ್ತಕ್ಕಂಥ ಜನರು, ಜ್ಯೇಷ್ಠ ನಕ್ಷತ್ರದ 1, 2, 3, 4 ಪಾದಗಳಿರ್ತಕ್ಕಂಥ ಜನರಿಗೆ ಈ ಸಮಯದಲ್ಲಿ ಖಂಡಿತವಾಗಿ ತೊಂದರೆಗಳು ಬರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಸೇರಿದಂತಹ ಜನರಿಗೆ ಈ ಸೂರ್ಯಗ್ರಹಣ ನಿಮ್ಮ ಜೀವನದಲ್ಲಿ ಒಂದು ಕರಾಳವಾದ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಿಮ್ಮ ರಾಶಿ ಚಕ್ರದ 4ನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಖಂಡಿತವಾಗಿ 4 ಮನೆಗಳು ಅಂದರೆ ಸುಖ ಸ್ಥಾನ, ಲಾಭ ಸ್ಥಾನ, ನಿಮ್ಮ ಮನೆಯ ಸಂತೋಷ, ನಿಮ್ಮ ಮನೆಯ ಏಳಿಗೆ, ಯಶಸ್ಸು ಮತ್ತು ಯಾವುದೇ ರೀತಿಯ ವಾಹನ, ನಿಮ್ಮನ್ನ ಕಣ್ಣಿಗೆ ಕಾಣದ ರೆಪ್ಪೆಯಂತೆ ನೋಡಿಕೊಳ್ಳುವಂತಹ ತಾಯಿಗೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆಗಳು ಉಂಟಾಗುವಂತಹ ಪ್ರಮುಖವಾದ ಸ್ಥಾನಗಳಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸುಖ ಶಾಂತಿಗಳು ಒಮ್ಮೆಲೆ ನಾಶವಾಗುತ್ತದೆ. ಇದಕ್ಕೋಸ್ಕರ ನೀವು ಎಲ್ಲಾ ರೀತಿಯ ಒಂದು ಮುನ್ನೆಚ್ಚರಿಕೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಬೇಕು. ಪ್ರಸ್ತುತವಾಗಿ ಅರ್ಧಾಷ್ಟಮ ಶನಿ ಕೂಡ ನಡೆಯುತ್ತಿರೋದ್ರಿಂದ ಶನಿ ದೇವರು ಈಗಾಗಲೇ ನಿಮ್ಮನ್ನ ತೊಂದರೆಗೆ ಒಳಪಡಿಸಿದ್ದಾರೆ. ಈಗ ಈ ಸೂರ್ಯಗ್ರಹಣವು ಕೂಡ ಅದಕ್ಕೆ ತುಪ್ಪ ಸುರಿದಂತೆ ಆಗಿ ನಿಮ್ಮ ಜೀವನ ಪರಿಸ್ಥಿತಿಯನ್ನು ಇನ್ನಷ್ಟು ಬಿಗಡಾಯಿಸಬಹುದು. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಭಯಾನಕವಾದ ಅಪಘಾತಗಳಾಗುವಂತಹ ಅಪಾಯವಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ರಸ್ತೆಯಲ್ಲಿ ನಡೆಯುವಾಗ, ವಾಹನದಲ್ಲಿ ಹೋಗುವಾಗ ಖಂಡಿತವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಜನರು ಕೂಡ ಈ ಸಮಯ ಕೆಲವೊಂದಿಷ್ಟು ತೊಂದರೆಗಳನ್ನು ಬರಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅಜಾಗರೂಕರಾಗಿರ್ದೇನೆ ನಿಮ್ಮ ಜೀವನದ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಒಂದು ಕಾಳಜಿಯನ್ನು ವಹಿಸೋದನ್ನು ನೀವು ನೆನ್ಪಿಟ್ಕೊಳ್ಳಿ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ, ಹಣಕಾಸಿನ ಸ್ಥಿತಿ ಮತ್ತು ಯಾವುದೇ ರೀತಿಯ ಮನೆಯ ಪರಿಸ್ಥಿತಿಯನ್ನು ಅದ್ಭುತವಾಗಿರಿಸಲೇ ಈ ರಾಶಿಯವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಎಲ್ಲ ರೀತಿಯ ತೊಂದರೆಗಳನ್ನು ನಿರ್ಲಕ್ಷಿಸಬೇಡಿ. ಅದಕ್ಕೆ ಸರಿಯಾದ ಸೂಕ್ತವಾದ ಮಾರ್ಗವನ್ನು ಕಂಡುಕೊಳ್ಳಿ. ಜ್ಯೋತಿಷ್ಯ ತಜ್ಞರನ್ನು ನೀವು ವಿಚಾರಿಸಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳಿಗೆ ಸರಿಯಾದ ಮಾರ್ಗವನ್ನು ಅನುಸರಿಸೋದು ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ಜಾತಕದ ಅನುಸಾರ, ನೀವು ಹುಟ್ಟಿದಂತಹ ಡೇಟ್ಗೆ ಅನುಸಾರವಾಗಿ ನಿಮಗೆ ಪರಿಹಾರಗಳನ್ನು ಅದ್ಭುತವಾಗಿ ತಿಳಿಸ್ಕೊಡ್ತಾರೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಾವು ತಿಳಿಸುವಂತಹ ಸಣ್ಣ ಪರಿಹಾರ ಕೂಡ ನಿಮಗೆ ದೊಡ್ಡ ಶಕ್ತಿಯನ್ನು ನೀಡುತ್ತದೆ. ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನು ಜಪಿಸೋದನ್ನು ಮರಿಬೇಡಿ. ಖಂಡಿತವಾಗಿ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಯಾನಕವಾದ ಕೆಟ್ಟ ಸಮಯದಿಂದ ನೀವು ಚೆನ್ನಾಗಿ ಹೊರಬರಬೇಕಾದ್ರೆ ಖಂಡಿತವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ಮನಸ್ಪೂರ್ವಕವಾಗಿ ಆರಾಧನೆ ಮಾಡಬೇಕು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯರು ಕೂಡ ಶಾಂತಿ ಗ್ರಹ ಪೂಜೆಗಳನ್ನು ಮಾಡಿಕೊಳ್ಬೇಕು. ಈ ಸಂದರ್ಭದಲ್ಲಿ ಆಸ್ಪತ್ರೆಗಳ ಮೇಲೆ ನಿಮ್ಮ ಜೀವನದ ಒಂದು ನಕಾರಾತ್ಮಕ ಅಂಶಗಳು ಬೀಳೋದ್ರ ಜೊತೆಗೆ ನಿಮ್ಮ ಜೀವನದ ಯಾವುದೇ ರೀತಿಯ ಅಂದರೆ ಯಶಸ್ಸಿಗೂ ಕೂಡ ಮೂಲವಾದ ಕಾರಣವಾಗಿರುವ ಆರೋಗ್ಯ ಸ್ಥಿತಿಗಳು ಕೂಡ ಹದಗೆಡುವ ಸಾಧ್ಯತೆ ಇದೆ. ಈ ಸಮಯ ಮನೆಯಲ್ಲಿರುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ತೊಂದರೆ ಕೂಡ ಬರಬಹುದು. ಆದ್ದರಿಂದ ಜಾಗರೂಕರಾಗಿರಬೇಕು. ಸ್ವಲ್ಪವೂ ಅಜಾಗರೂಕರಾದರೆ ನಿಮ್ಮ ಪ್ರಾಣಕ್ಕೆ ತೊಂದರೆಯಾಗುತ್ತೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ಈ ಗ್ರಹಣದ ಸಮಯ ನಿಮಗೆ ಚೇತರಿಸಿಕೊಳ್ಳಲಾಗದ ಹೊಡೆತವನ್ನು ನೀಡುತ್ತೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲದೆ ಇರುವಂತಹ ಕಷ್ಟಗಳು ಕೂಡ ಬರ್ತಾ ಹೋಗುತ್ತೆ. ಅನಗತ್ಯವಾದ ಖರ್ಚುಗಳನ್ನು ಕೂಡ ಬೆಟ್ಟದಂತೆ ರಾಶಿ ರಾಶಿ ಮಾಡಿಬಿಡುತ್ತೆ. ಈ ಸಮಯ ಸಾಲಗಾರರಾಗುವಂತಹ, ಮನೆಯ ಮುಂದೆ ನಿಂತು ಗಲಾಟೆ ಮಾಡುವಂತಹ ಪರಿಸ್ಥಿತಿ ಕೂಡ ಬರಬಹುದು. ಹವಾಮಾನಗಳನ್ನು ಸಹಿಸಿಕೊಳ್ಳಲಾಗದೆ ನೀವು ಬಹಳಷ್ಟು ಒತ್ತಡಕ್ಕೆ ಕೂಡ ಒಳಗಾಗಬಹುದು. ಒಟ್ಟಾರೆಯಾಗಿ ಸಮಯದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಬೇಕು ಅಂತ ಅನ್ನೋದಾದರೆ
ಸಿಂಹ ರಾಶಿಯವರು ಕೂಡ ಈ ಒಂದು ಸಂದರ್ಭ ಪ್ರಾಣಕ್ಕೆ ಅಪಾಯವಾಗುವಂತಹ ಕಾರಣವಿದೆ. ಆರ್ಥಿಕವಾಗಿ ಗ್ರಹಣ ನಿಮಗೆ ಚೇತರಿಸಿಕೊಳ್ಳಲಾಗದ ಕಷ್ಟಗಳನ್ನು ತಂದುಕೊಡುತ್ತೆ. ಕೈಯಲ್ಲಿ ಹಣ ನಿಲ್ಲದೆ ಇರುವಂತಹ ಪರಿಸ್ಥಿತಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಷ್ಟಗಳು ಕಷ್ಟಗಳು ಹಿಂದೆ ಬರೋದ್ರಿಂದ ನೀವು ಚೇತರಿಸ್ಕೊಳ್ಳೋಕೆ ತುಂಬ ಕಷ್ಟವನ್ನು ಪಡಬೇಕಾಗುತ್ತೆ. ಉಳಿದ ರಾಶಿಗಳಿಗೆ ಫಲಿತಾಂಶಗಳು ಮಿಶ್ರವಾಗಿರುತ್ತೆ. ಈ 4 ರಾಶಿಗಳಿಗೆ ಮಾತ್ರ ಮರಣ ಗಂಡಾಂತರಗಳ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರುತ್ತದೆ. ಆದ್ದರಿಂದ ಖಂಡಿತವಾಗಿ ದಿನ ಯಾವುದೇ ರೀತಿಯ ಸಾಹಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಮನೆಯಲ್ಲಿ ಧ್ಯಾನ ಯೋಗ ಜಪ ತಪವನ್ನು ಮಾಡಿ ಹೊಸ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳೋದನ್ನು ತಪ್ಪಿಸಿ ವಾಹನಗಳನ್ನು ವೇಗವಾಗಿ ಹೋಗೋದನ್ನು ತಪ್ಪಿಸಬೇಕು. ವಾದ ವಿವಾದಕ್ಕೆ ಇಳಿಬೇಡಿ. ಮುಂತಾದವುಗಳನ್ನು ಮಾಡದಿದ್ದರೆ ನೀವು ತೊಂದರೆಗೆ ಸಿಲುಕುವ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಕಷ್ಟದ ಸಮಯದಲ್ಲಿ ನಿಮಗೆ ಶ್ರೀರಕ್ಷೆ ಆಗಿ ನಿಲ್ಲಬೇಕಂದ್ರೆ ಶ್ರೀರಾಮನ ರಕ್ಷೆಯನ್ನು ದೈವ ಬಲವನ್ನು ಮಾತ್ರ ಸಾಧ್ಯವಾಗುತ್ತೆ. ನಿಮ್ಮ ಮನಸ್ಸು ಶಾಂತವಾಗಿ ಇಟ್ಕೊಳ್ಬೇಕು. ನಿಮ್ಮ ಇಷ್ಟ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ಅನವಶ್ಯಕವಾದ ರಿಸ್ಕ್ ಅನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಪ್ರಾಣಗಳ ಮೇಲೆ ಯಾವುದೇ ರೀತಿಯ ರಿಸ್ಕ್ ಅನ್ನು ತಂದುಕೊಳ್ಬೇಡಿ. ಅಂದರೆ ವಾಹನವನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ ಹೋಗಬೇಕು. ಸಣ್ಣ ಕಲ್ಲು ಕೂಡ ಎಡವಿದ್ರೂ ಕೂಡ ದೊಡ್ಡದಾಗುವಂತಹ ಪರಿಸ್ಥಿತಿಯ ಕಾಲ ಇದಾಗಿರೋದ್ರಿಂದ ಖಂಡಿತವಾಗಿ ಶಾಂತವಾಗಿ ಎಲ್ಲವನ್ನ ನಿರ್ವಹಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ತೊಂದರೆಗಳು ಬಂದರೂ ಕೂಡ ಅದರಿಂದ ಪಾರಿವಾಗುವಂತಹ ವಿಶೇಷವಾದ ಮಾರ್ಗಗಳು ಕೂಡ ಇರುತ್ತದೆ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಸಣ್ಣ ಪುಟ್ಟ ದಾನಗಳನ್ನು ಮಾಡೋದು ನಿಮಗೆ ಶ್ರೇಷ್ಠ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸೋದು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಹಾಕಿಕೊಂಡು ಕೇಳೋದು ಉತ್ತಮವಾದ ಫಲವನ್ನು ನೀಡುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.